ನಗರದ ಮಧ್ಯಭಾಗದಲ್ಲಿರ್ತಕ್ಕಂಥ MCC A ಬ್ಲಾಕಲ್ಲಿರ್ತಕ್ಕಂಥ ಶ್ರೀ ಸಾಯಿಬಾಬಾನ ಮಂದಿರದಲ್ಲಿ ನಾನಿದ್ದೀನಿ. ಇಲ್ಲಿ ವಿಶೇಷವಾಗಿ ಗುರುಪೂರ್ಣಿಮೆಯನ್ನು ಹಮ್ಮಿಕೊಳ್ಳಲಾಗ್ತದೆ. ಸಾಕಷ್ಟು ಭಕ್ತಾದಿಗಳು ಕೂಡ ಈ ಒಂದು ಭಕ್ತಿಯನ್ನು ಅಂದರೆ ಬಾಬನನ್ನು ದರ್ಶನ ಮಾಡಲಿಕ್ಕೆ ಸಾಕಷ್ಟು ಜನರು ಬರ್ತಾರೆ ಒಂದು ಕಡೆ. ಅದರಲ್ಲೂ ವಿಶೇಷವಾಗಿ ಎಲ್ಲ ಭಕ್ತಾದಿಗಳಿಗೆ ವಿಶೇಷವಾಗಿ ಬಾಬನ ಮೂರ್ತಿಗೆ ಹಾಲಿನ ಅಭಿಷೇಕ ಮಾಡೋಕ್ಕೆ ನೇರವಾಗಿ ಬಿಡ್ತಾ ಇದ್ದಾರೆ. ಸೊ ಅದು ಒಂದು ಭಕ್ತಾದಿಗಳಿಗೆ ಕಣ್ತುಂಬುವಂಥ ಕೆಲಸ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಸಾಕಷ್ಟು ಭಕ್ತಾದಿಗಳು ದರ್ಶನವನ್ನು ಪಡೆದ ನಂತರ ಭಕ್ತಾದಿಗಳಿಗೆ 10,000ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬನ್ನಿ ಆ ಒಂದು ಕಂಪ್ಲೀಟ್ ಆ ಒಂದು ಗುರುಪೂರ್ಣಿಮೆ ಹಬ್ಬದ ವಿಶೇಷತೆ ಏನು, ಆ ಒಂದು ಬಾಬನ ಮಹಿಮೆಯ ಬಗ್ಗೆ ಏನೆಲ್ಲ ಹೇಳ್ತಾರೆ ಕೇಳೋಣ. ಸಾಯಿ ಭಕ್ತರಲ್ಲಿ ವಿನಂತಿ. ದಾವಣಗೆರೆ ಪ್ರತಿಷ್ಠ ಜಿಲ್ಲೆಯ ಅದ್ಭುತವಾದ ಸಾಯಿ ಮಂದಿರ ಇದು MCC A ಬ್ಲಾಕ್ನಲ್ಲಿದೆ. ಇದಕ್ಕೆ 50 ವರ್ಷ ಇತಿಹಾಸ ಇದೆ. ಈ ಸಾಯಿ ಮಂದಿರದಲ್ಲಿ ಇವತ್ತು 2025ನೇ ಇಸವಿ 10/7 ದಿನಾಂಕ ಗುರುಪೌರ್ಣಿಮೆ ನಡೀತಾ ಇದೆ. ಈ ಗುರುಪೌರ್ಣಿಮೆ ಮಹತ್ವ ಏನು ಅಂದರೆ ಇದನ್ನು ವ್ಯಾಸ ಪೂಜೆ ಅಂತಲೂ ಹೇಳ್ತಾರೆ. ವ್ಯಾಸ ಮಹರ್ಷಿಗಳು ಇದನ್ನು ಪ್ರಚಲಿತ ಮಾಡಿದರು. ಅಂದಿನಿಂದನೂ ಇಂದಿಗೂ ಗುರುಪೂರ್ಣಿಮೆ ನಡೀತಾ ಇದೆ. ಇಲ್ಲಿ ಇವತ್ತು ಗುರುಪೂರ್ಣಿಮೆ ವಿಶೇಷ ಏನಂದರೆ ಬೆಳಗ್ಗೆ 5 ಗಂಟೆಗೆ ಕಾಕಡಾರತಿ ಆಗಿದೆ. 6 ಗಂಟೆಯಿಂದ ಸಾಮೂಹಿಕ ಅಭಿಷೇಕ ಸಾರ್ವಜನಿಕರಿಂದ ಸ್ವತಃ ತಮ್ಮ ಹಸ್ತದಿಂದ ತಾವೇ ಅಭಿಷೇಕ ಮಾಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಹಾಗೂ ಬೃಹತ್ ಶಿಲಾಮೂರ್ತಿಗೆ ಪಂಚಾಮೃತ ಅಭಿಷೇಕ ನಗರದ ಗಣ್ಯ ವ್ಯಕ್ತಿಗಳು ಶಾಮನೂರು ಶಿವಶಂಕರಪ್ಪನವರ ಮಗನಾದ ಶ್ರೀಯುತ ಗಣೇಶರವರಿಂದ ಅಭಿಷೇಕ ಮತ್ತು ನಗರದ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಅವರು ಸೇರಿ ಇವರ ಸಮೂಹದಲ್ಲಿ ಇವರ ಸಾನ್ನಿಧ್ಯದಲ್ಲಿ ಶಿಲಾಮೂರ್ತಿಗೆ ಅಭಿಷೇಕ ಆಗಿದೆ. ಜೊತೆಗೆ ಈ ಅಭಿಷೇಕದ ನಂತರ 9 ಗಂಟೆಗೆ ನಂದಾದೀಪವನ್ನು ಬೆಳಗಿಸಿದ್ದೀವಿ. ಆಮೇಲೆ ಈ ಗುರುಪೂರ್ಣಿಮೆ ವಿಶೇಷ ಇನ್ನೊಂದೇನೆಂದರೆ ಪ್ರತಿ ವರ್ಷಕ್ಕೊಮ್ಮೆ ದೇವಸ್ಥಾನದ ಕಳಸಕ್ಕೆ ಧ್ವಜಾರೋಹಣ ಮಾಡ್ತೀವಿ. ಆ ಧ್ವಜಾರೋಹಣನ ವಿನೋಬನಗರದ ಶಿವಾನಂದ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಧ್ವಜಾರೋಹಣ ಆಗಿದೆ. ಈಗ 12 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಭಕ್ತರು ಸೇರಿದ್ದಾರೆ. ಮಹಾಪ್ರಸಾದ ಇದೆ. ಸಂಜೆ 6:15ಗೆ ಧೂಪ ಆರತಿ ಇರುತ್ತೆ. 8 ಗಂಟೆಗೆ ಪಾಲಕಿ ಮೆರವಣಿಗೆ ಉತ್ಸವ ಇದೆ. ಅದರ ನಂತರ ಸೇಜಾರತಿ ಇದೆ. ನಂತರ ಮತ್ತೆ ಪ್ರಸಾದ ವಿನಿಯೋಗ ಇದೆ. ಇದು ಇಷ್ಟು ಗುರುಪೂರ್ಣಿಮೆ ವಿಶೇಷ. ಎಲ್ಲರೂ ಈ ಅವಕಾಶನ ಉಪಯೋಗಿಸ್ಕೊಳ್ರಿ. ಬಾಬಾನ ಅನುಗ್ರಹಕ್ಕೆ ಪಾತ್ರರಾಗ್ರಿ ಅಂತ ಹೇಳ್ಕೊತೀನಿ. ನಮ್ಮ ಹೆಸರು AM ನಾಗಭೂಷಣ ಸ್ವಾಮೀಜಿ ಅಂತ. ಈ ಮಂದಿರವನ್ನು ಔರ್ಗೆರೆ ಮಠದ ಚನ್ನಬಸಯ್ಯ ಶಾಸ್ತ್ರಿಗಳ ಮಗನಾದಂಥ AM ರೇಣುಸಿದ್ದೇಶ್ವರ ಸ್ವಾಮೀಜಿಯವರು ಸ್ಥಾಪನೆ ಮಾಡಿರ್ತಾರೆ. ನಾನು ಅವ್ರ ಮಗ. ಅವರ ತರುವಾಯ ನಂತರ ನಾನು ಇದರ ಉಸ್ತುವಾರಿಯನ್ನು ವಹಿಸ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು. ಸಾಯಿರಾಮ್. ಈ ದಿವಸ ಗುರುಪೂರ್ಣಿಮೆ, ಬುದ್ಧ ಪೂರ್ಣಿಮೆ ಅಂತ ಹೇಳ್ತಾರೆ. ಈ ದಿವಸ ಎಲ್ಲರೂ ಗುರುಗೆ ನಮನ ಸಲ್ಲಿಸಲೇಬೇಕು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ್ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನಾವು ಪ್ರತಿಯೊಬ್ಬರು ಯಾರು ಹೇಳಿಕೊಡ್ತಾರೋ ಅವ್ರಿಗೆ ಸಲ್ಲಿಸಬೇಕು. ಅದು ಮೈನು. ಈ ದಿವಸ ಕಾರ್ಯಕ್ರಮ ಬೆಳಗ್ಗೆ 4 ಗಂಟೆಗೆ ಕಾಕಡಾರತಿ ಮಾಡಿದ್ವಿ. 6 ಗಂಟೆಗೆ ಹಾಲಿನ ಅಭಿಷೇಕ ಶುರು ಮಾಡಿದ್ದೀವಿ. ಈಗಲೂ ನಡೀತಾ ಇದೆ. ಇದಾದ ನಂತರ
ಮಧ್ಯಾಹ್ನ ಪ್ರಸಾದ 11:30 ಪ್ರಸಾದ ಸ್ಟಾರ್ಟ್ ಮಾಡ್ತೀವಿ. ಪ್ರಸಾದ ಆದರೆ ಬಹುಶಃ 5 ಗಂಟೆ 6 ಗಂಟೆಗೆ ಪ್ರಸಾದ ಆಗ್ತದೆ. ಹತ್ತತ್ರ ನನ್ನ ಅಂದಾಜು ಒಂದು 10,000 ಜನಕ್ಕೆ ಪ್ರಸಾದ ಇದೆ ಇವತ್ತು. ಎಷ್ಟು ಜನ ಬರ್ತಾರೆ? 10,000 ಜನ ಮೇಲೆ ಬರ್ತಾರೆ ಇವತ್ತು. 10,000 ಜನಕ್ಕೆ ಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ. ಪ್ರತಿಯೊಬ್ಬರಿಗೂ ಅಭಿಷೇಕ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಅಭಿಷೇಕ. ಎಷ್ಟು ಲೀಟ್ರ್ ಹಾಲು ತರಿಸಿದ್ದಾರೆ? ಅಲ್ಲಿ ಈಗ ಕೊಟ್ಟಿರೋದು ನಾವು 2 ಕ್ಯಾನು 120 ಲೀಟ್ರು. ಇದಾದಮೇಲೆ ಮತ್ತೆ ತಂದು ಕೊಡ್ತಾರೆ, ಅವರೇ ಭಕ್ತರು ತಂದು ಕೊಡ್ತಾ ಇದ್ದಾರೆ. ಶಿವಪ್ಪ. ಈ ದಿನ ಗುರುಪೂರ್ಣೆ ಪ್ರಯುಕ್ತ ನಮ್ಮ ಶಿರಡಿ ಸಾಯಿಬಾಬಾ ಮಂದಿರ MCA ಬ್ಲಾಕ್ನಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಅಭಿಷೇಕ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಎಲ್ಲ ಸಾಯಿ ಭಕ್ತರು ಬೆಳಗ್ಗೆಯಿಂದ ಬಂದು ಅಭಿಷೇಕ ಮಾಡಿ ಹೋಗ್ತಾರೆ. ಹಾಲಿನ ಅಭಿಷೇಕ ಬೆಳ್ಳಿ ಮೂರ್ತಿಗೆ. ಅದೇ ಥರ ಇವತ್ತು ಗುರುವಾರ ಬಂದಿರೋದ್ರಿಂದ ಗುರುಗಳ ಒಂದು ದರ್ಶನ ಆರಾಧನೆ ಮಾಡಿದ್ರೆ ಭಾಳ ಒಳ್ಳೆಯದಂತ ಹಿರಿಯರು ಹೇಳ್ಕೊಂತ ಬಂದಿರೋದ್ರಿಂದ ಇವತ್ತೆಲ್ಲರೂ ಸಾಯಿ ಭಕ್ತರು ಎಲ್ಲರೂ ಗುರುಗಳ ದರ್ಶನಕ್ಕೆ ಬರ್ತಾ ಇದ್ದಾರೆ. ನಮ್ಮ ಟ್ರಸ್ಟ್ ವತಿಯಿಂದ ಅವರಿಗೆ ಸುಮಾರು 20,000 ಜನ ಬರ್ಬೋದು ಅಂತೇಳಿ ಒಂದು 20,000 ಪ್ಯಾಕೆಟ್ ಲಾಡು ಪ್ರಸಾದ ಮಾಡಿಸಿವಿ. ಪ್ರತಿಯೊಬ್ಬರಿಗೂ ಲಾಡು ಪ್ರಸಾದ ಕೊಡ್ತೀವಿ. ಮಧ್ಯಾಹ್ನ ದಾಸೋಹ ಒಂದು 10,000 ಜನಕ್ಕೆ ದಾಸೋಹ ಪ್ರಸಾದ ಇದೆ. ಮತ್ತು ಸಂಜೆ ಪುಳಿಯೋಗರೆ ಪ್ರಸಾದ ಇದೆ. ಪ್ರತಿಯೊಬ್ಬರಿಗೂ ಪ್ರಸಾದ ಕೊಟ್ಟು ಕಳಿಸ್ಬೇಕಂತ ಬಾಬಾರ್ದು ಅನ್ನದಾನ ಶ್ರೇಷ್ಠದಾನ ಅನ್ನಂಗೆ ಬಾಬಾರ ಒಂದು ಆಸೆ ಪ್ರಕಾರ ಎಲ್ಲರಿಗೂ ಅನ್ನದಾನ ಮಾಡ್ತಾಯಿದ್ವಿ. ಎಲ್ಲ ಸಾಯಿ ಭಕ್ತರು ಸಹಕರಿಸಿದ್ದಾರೆ. ಮತ್ತು ಎಲ್ಲ ಬಂಧುಗಳು ಮತ್ತು ನಮ್ಮ ಟ್ರಸ್ಟ್ನವರು ಮತ್ತು ಇಲ್ಲಿ ಸೇವೆ ಮಾಡೋರು ಎಲ್ಲರೂ ಸಹಕಾರದಿಂದ ಇಷ್ಟು ವಿಜೃಂಭಣೆಯಾಗಿ ನಡೀತಾ ಇದೆ. ನಮ್ಮ ಹೆಸರು ಗಿರೀಶು, ಶ್ರೀ ಸಾಯಿ ಟ್ರಸ್ಟು, ದಾವಣಗೆರೆ. ಸಾಯಿರಾಮ್. ಟ್ರಸ್ಟಿ ಅವರು ನನ್ನ ಜೊತೆಗಿದ್ದಾರೆ. ಅವರು ಒಂದು ಊಟದ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದಾರೆ. ಸೊ ಅವರು ಭೋಜನಾಲಯದ ವ್ಯವಸ್ಥೆಯನ್ನು ತಗೊಂಡಿದ್ದಾರೆ. ಅವರು ಏನು ಹೇಳ್ತಾರೆ, ಸೊ ಯಾವ ರೀತಿ ಒಂದು ವ್ಯವಸ್ಥೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಒಂದು ಸುಮಾರು 10,000ಕ್ಕೂ ಹೆಚ್ಚು ಭಕ್ತಾದಿಗಳು ಬಂದುವಂಥವ್ರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಕೇಳೋಣ. ಸರ್ ಹೇಳಿ. ಸಾಯಿರಾಮ್. ಬಂದಂಥ ಭಕ್ತಾದಿಗಳಿಗೆ ಬೆಳಗ್ಗೆ 8 ಗಂಟೆಯಿಂದನೂ 11:30 ತನಕನೂ ಕೇಸರಿಬಾತ್ ಪ್ರಸಾದ ಇರ್ತದೆ. 12:30ಯಿಂದ ಎಲ್ಲ ಬಂದಂಥ ಭಕ್ತಾದಿಗಳಿಗೆ 8,000 to 10,000 ಜನಕ್ಕೆ ಒಳಗಡೆ ಕೂರಿಸೋದು, ಮೇಲ್ಗಡೆ ಬಫೆ 3 ಕಡೆ ವ್ಯವಸ್ಥೆ ಮಾಡಿದೆ. ಯಾವುದೇ ಥರದ ತೊಂದರೆ ಇಲ್ದಂಗೆ ಸರ್ವ ಭಕ್ತಾದಿಗಳಿಗೂ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದೆ. ಸಂಜೆ ಪುಳಿಯೋಗರೆ ಪ್ರಸಾದನೂ ಮಾಡಿದೆ. ಅದೇ ರೀತಿ ಏನು ಅಂದರೆ ಈ ಸರಿ ಬಂದಿರೋದು ಗುರುವಾರನೇ ಬಂದಿರೋದು ಗುರುಪೂರ್ಣಿಮೆ. ಇದು 20 ರಿಂದ 25 ವರ್ಷಕ್ಕೆ ಒಂದು ಸಾರಿ ಬರ್ತದೆ. ಈ ದಿನ ಬಂದಿರೋದು ಭಾರಿ ವಿಶೇಷ, ನಿಮ್ಮೆಲ್ಲರ ಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಯಿರಾಮ್. ಈಗ ಎಷ್ಟು ಜನ ಭಕ್ತಾದಿಗಳಿಗೆ ವ್ಯವಸ್ಥೆ ಯಾವ ರೀತಿ ಮಾಡಿದ್ದಾರೆ ಸರ್? ಎಲ್ಲ ರೀತಿಯಿಂದ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು. ಹೆಣ್ಣು ಮಕ್ಕಳಿಗೆ ಬೇರೆ, ಗಂಡು ಮಕ್ಕಳಿಗೆ ಬೇರೆ, ಅದೇ ರೀತಿ ಎಲ್ಲ ರೀತಿಯೇ ವ್ಯವಸ್ಥೆ ಬೇರೆ ಬೇರೆನೇ ಮಾಡಿದ್ದೀವಿ. ಕುತ್ಕೊಂಡು ಪ್ರಸಾದನೂ ಮಾಡಿದ್ದೀವಿ, ಬಫೆ ಪ್ರಸಾದನೂ ಇದೆ. ಮೇಲ್ಗಡೆ 3 ಕಡೆ ವ್ಯವಸ್ಥೆ ಮಾಡಿದೆ. ಯಾವುದೇ ಕಾರಣಕ್ಕೂ ಅಡೆತಡೆ ಇಲ್ದಂಗೆ ನಮ್ಮ ಸಾಯಿ ಟ್ರಸ್ಟ್ನವ್ರು ಭಾಳ ಎಫರ್ಟ್ ಹಾಕ್ಬಿಟ್ಟು ಕೆಲಸ ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವ್ರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಹೆಸರು ಮಧುಸೂದನ್ ಅಂತ ಹೇಳ್ಬಿಟ್ಟು ನಾನು ಒಬ್ಬ ಸಾಯಿ ಸೇವಾ ಕಾರ್ಯಕರ್ತ. ಇವು ಸಾಯಿ ಸೇವಾಕರ್ತರ ಮಾತಾಗಿತ್ತು. ಬನ್ನಿ ಮತ್ತಷ್ಟು ಭಕ್ತಾದಿಗಳು ಏನೆಲ್ಲ ಹೇಳ್ತಾರೆ ಕೇಳೋಣ. ಸುಮಾರು ವರ್ಷದಿಂದ ಇಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ನನಗೆ ಇಲ್ಲಿ ಸೇವೆ ಮಾಡೋದ್ರಿಂದ ಎಷ್ಟು ನೆಮ್ಮದಿ ಸಿಗುತ್ತೆ ಅಂದರೆ ನನಗೆ ಬೇರೆ ಎಲ್ಲೂ ಸಿಗಲ್ಲ, ಅಷ್ಟು ಶಾಂತತೆ ಇದೆ. ತುಂಬ ಜನ ನನಗೆ ಕೋಆಪ್ರೇಟಿವ್ ಮಾಡ್ತಿದ್ದಾರೆ. ನನ್ನ ಮಕ್ಕಳಿಗೆ ನನಗೆ ಶಾಂತಿ ಸಿಗುತ್ತೆ. ಎಷ್ಟೇ ನೋವುಗಳಿದ್ರು ಕೂಡ ನಾನು ಇಲ್ಲಿ ಮರೆತುಬಿಟ್ಟು ಬಂದು ಶಾಂತಿ ತಗೋತಾ ಇದ್ದೀನಿ. ನೆಮ್ಮದಿ ಇದೆ. ತುಂಬ ಜನ ಕೂಡ ಇಲ್ಲಿ ಬರ್ತಾ ಇದ್ದಾರೆ ಸೇವೆಗೆ. ಅವ್ರಿಗೆ ಸೇವೆ ಮಾಡೋರ್ಗಂತೂ ತುಂಬಾ ಒಳ್ಳೆ ಮಾಡಿದ್ದಾರೆ ಬಾಬರು. ಇನ್ನೆಲ್ಲರಿಗೂ ಕೂಡ ಭಕ್ತಾದಿಗಳು ಕೂಡ ಬಾಬರು ಒಳ್ಳೇದು ಮಾಡೇ ಮಾಡ್ತಾರೆ. ಸಮಾಧಾನ, ತಾಳ್ಮೆಯಿಂದ, ಶ್ರದ್ಧೆ ಸಬೂರಿ ಇದ್ದರೆ ತುಂಬ ಜನಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಾವಣಗೆರೆಯಲ್ಲಿ ತುಂಬ ಜನಗಳಿಗೆ ಒಳ್ಳೆಯದಾಗಿದೆ, ಇನ್ನೂ ಮುಂದೆ ಒಳ್ಳೇದಾಗೋದಿದೆ. ಇದು ನನ್ನ ಅನಿಸಿಕೆ. ನನ್ನ ಹೆಸರು ಜಯ ಅಂತೇಳಿ.
ಓಂ ಸಾಯಿರಾಮ್. ಪ್ರತಿ ವರ್ಷವೂ ಗುರುಪೂರ್ಣಿಮೆ ಇಷ್ಟು ಅದ್ಧೂರಿಯಾಗಿ ದಾವಣಗೆರೆಯಲ್ಲಿ ನಡೀತಾ ಇದೆ. ಅಲ್ಲಿ ಹೊರಗಡೆ ನೋಡಿರ್ಬೋದು, ಜನ ಸಾಗರವೇ ಹರಿದು ಬರ್ತಾ ಇದೆ. ಬೆಳಗ್ಗೆ 8 ಗಂಟೆಯಿಂದ ಸಾಯಿಬಾಬಾರವರಿಗೆ ಕ್ಷೀರಾಭಿಷೇಕ ನಡೀತಾ ಇದೆ. 12 ಗಂಟೆಯಿಂದ ಅನ್ನ ಪ್ರಸಾದವಿರುತ್ತೆ. ಸಂಜೆ 10 ಗಂಟೆ ತನಕ, ಸಂಜೆಯಿಂದ ಮತ್ತೆ 10 ಗಂಟೆ ತನಕನೂ ಪ್ರಸಾದ ಇರುತ್ತೆ. ನಾವು ಇಲ್ಲಿ ಕೆಲವು ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದೀವಿ. ತುಂಬ ಖುಷಿಯಾಗುತ್ತೆ ಜನರನ್ನೆಲ್ಲ ನೋಡಿದರೆ. ಓಂ ಸಾಯಿರಾಮ್. ನಗರದ MCCB ಬ್ಲಾಕಲ್ಲಿ ವಿಶೇಷವಾಗಿ ಗುರುಪೂರ್ಣಿಮೆ ಉತ್ಸವ ನಡೀತಾ ಇದೆ. ಅದರ ಜೊತೆಗೆ ಸಾಕಷ್ಟು ಭಕ್ತಾದಿಗಳು ಕೂಡ ಆಗಮಿಸಿದ್ರು. ಅದರಲ್ಲೂ ಬಾಬನ ಮಂದಿರದಲ್ಲಿ ವಿಶೇಷವಾಗಿ ಹೂವಿನ ಅಲಂಕಾರ, ಮೂರ್ತಿಗೆ ಅಭಿಷೇಕ ಮಾಡ್ತಾ ಇದ್ರು. ಇದಾಗಿತ್ತು ಇವತ್ತಿನ ವಿಶೇಷ. ಇಂಥ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ DVG 1 ನ್ಯೂಸ್ ದಾವಣಗೆರೆ.